ವಿ ಸೋಮಣ್ಣ ವಿರುದ್ಧ ಮತ್ತೆ ವಲಸಿಗ ಅಸ್ತ್ರ ಬಿಟ್ಟಿದ್ದಾರೆ ಮಾಜಿ ಸಚಿವ ಮಾಧುಸ್ವಾಮಿ. ಈಗ ನೋಡಿ ತುಮಕೂರಿನ ಟಿಕೆಟ್ ಫೈಟ್ ಜೋರಾಗಿದೆ. ಮಾಧುಸ್ವಾಮಿ ವರ್ಸಸ್ ವಿ ಸೋಮಣ್ಣ ನಡುವೆ ಈಗ ನೋಡಿ ವಲಸಿಗ ಅಸ್ತ್ರ ಬಿಟ್ಟಿದ್ದಾರೆ ಅವರು. ಯಾಕಂದರೆ ಮಾಧುಸ್ವಾಮಿ ಏನೇ ಆದರೂ ನನಗೆ ಟಿಕೆಟ್ ಸಿಗಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಹೊರಗಡೆ ಬಂದವರು ಯಾರೂ ತುಮಕೂರಿನಲ್ಲಿ ಗೆದ್ದಿಲ್ಲ, ಅಂದರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕಂಟೆಸ್ಟ್ ಮಾಡಿದ್ರು. ಉದಾಹರಣೆ ಕೊಟ್ಟಿದ್ದಾರೆ ಅವರು. ಕೋದಂಡರಾಮ ಕೃಷ್ಣಪ್ಪನವರು ಸ್ಪರ್ಧೆ ಮಾಡಿದ್ದು, ದೇವೇಗೌಡರು 2019ರಲ್ಲಿ ಅವ್ರಿಗೂ ಸೋಲಾಯಿತು ಸ್ಪರ್ಧೆ ಮಾಡಿ. ಈಗ ನಮ್ಮ ಪಕ್ಷ ನಮ್ಮ ಜಾತಿಯವರು ಎಂದು ಸಪೋರ್ಟ್ ಮಾಡೋಕ್ಕಾಗುತ್ತಾ? ನಾನು ಯಡಿಯೂರಪ್ಪ ಸುತ್ತುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಆಗಿದ್ದೇನೆ. ಕಳೆದ ಬಾರಿ ಯಡಿಯೂರಪ್ಪ ಸುತ್ತಿ ಬೊಮ್ಮಾಯಿ ಸಿಎಂ ಆಗಲ್ವೇ ನೋಡಿ, ಅದನ್ನೇ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವರು ಬೊಮ್ಮಾಯಿ ಸಿಎಂ ಆದರು ಅಂತ. ವಿ ಸೋಮಣ್ಣ ವಿರುದ್ಧ ಮತ್ತೆ ಈ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಹೊರಗಡೆಯಿಂದ ಬಂದಂಥವ್ರು ಯಾರೂ ತುಮಕೂರಿನಲ್ಲಿ ಗೆದ್ದಿಲ್ಲ. ನಮ್ಮ ಪಕ್ಷದವರಾದ್ರೇನು, ನಮ್ಮ ಸಮುದಾಯದವರಾದ್ರೇನು, ಹಂಗಂತೇಳಿ ನಾವು ಸಪೋರ್ಟ್ ಮಾಡೋಕ್ಕಾಗತ್ತಾ? ನಮ್ಮ ಪಕ್ಷ ನಮ್ಮ ಜಾತಿಯವರು ಅಂಥೇಳಿ ಅದರಲ್ಲೂ ಟಿಕೆಟ್ ಕೊಟ್ಟರೆ ಸಪೋರ್ಟ್ ಮಾಡಬೇಕಾ ನಾವು? ನೋಡಿ, ಯಡಿಯೂರಪ್ಪನವ್ರನ್ನ ಸುತ್ತುವಂಥ ಸುಬ್ರಹ್ಮಣ್ಯ ಸ್ವಾಮಿ ಆಗಿದ್ದೆ ನಾನು. ಅಂದರೆ ಯಡಿಯೂರಪ್ಪನವರ ಸುತ್ತ ಇದ್ದೆ ನಾನೀಗ ಟಿಕೆಟ್ಗೋಸ್ಕರ ಅನ್ನಂಗೆ. ಯಡಿಯೂರಪ್ಪನವ್ರು ಈಗಾಗಲೇ ಅವ್ರು ಹೇಳಿದ್ದಾರಂತೆ, ನೀವು ರೆಡಿ ಇರಿ, ಯಾವಾಗ ಬೇಕಾದರೂ ಕೂಡ ಅನೌನ್ಸ್ ಆಗ್ಬೋದು ಅಂತ, ಸಂಘಟನೆ ಮಾಡಿ ಅಂತ. ಹಾಗಾಗಿನೇ 9 ತಿಂಗಳಾದ ಮೇಲೆ ಮಾಧುಸ್ವಾಮಿಯವರು ಕ್ಷೇತ್ರದಲ್ಲಿ ಕಾಣಿಸ್ಕೊಂಡು ಆ್ಯಕ್ಟಿವ್ ಆಗಿ ಕಾರ್ಯಕಾರಿಣಿ ಸಾಕಷ್ಟು ರೀತಿ ಸಭೆಗಳನ್ನು ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಈಗ ಸೋಮಣ್ಣ ಕೂಡ ದೊಡ್ಡ ಲಾಬಿ. ಯಡಿಯೂರಪ್ಪನವ್ರು ಭೇಟಿಯಾದ್ರೆ ಅವರು ಮುನಿಸಿತ್ತವ್ರಿಗೆ ಮುನಿಸೆಲ್ಲ ಶಮನಾಗಿದೆ ಅಂತ ಅವರೇ ಹೇಳಿದ್ದಾರೆ. ಹೈಕಮಾಂಡ್ನಲ್ಲೂ ಕೂಡ ಚರ್ಚೆ ಆಯಿತು. ಮಾಧುಸ್ವಾಮಿಯವರು ಶತಾಯಗತಾಯವಾಗಿ ಸೋಮಣ್ಣಗೆ ಟಿಕೆಟ್ ಸಿಗಬಾರ್ದು ಅನ್ನೋದನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಬೇರೆ ಜಿಲ್ಲೆಯಿಂದ ಬಂದಂಥವರು ಇಲ್ಲಿ ಗೆದ್ದಂಥ ಉದಾಹರಣೆಗಳಿಲ್ಲ ಅಂತ ಸೋಮಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ ಮತ್ತು ಅವರ ಸ್ಪರ್ಧೆಗೆ ನೇರವಾಗಿಯೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದೀವಿ, ತುಮಕೂರು ಜಿಲ್ಲೆನ ದಯಮಾಡಿ ಬೇರೆಯವ್ರನ್ನ ತರೋದನ್ನು ನಿಲ್ಲಿಸಿ. ಮೊದಲಿಂದ ಈ ಕ್ರಿಯೆ ಮಾಡ್ಕೊಂಬಂದು ನಮ್ಮ ಜಿಲ್ಲೆಗೆ ಅವಮಾನ ಮಾಡ್ತಾ ಇದ್ದೀರಿ. ಯಾರಪ್ಪ ಈಗ ಇಲ್ಲಿ ಎಂಪಿಗೆ ನಿಂತು ಹೋದರೆ ಯಾರು ನಮ್ಮ ಹೋರಾಟಕ್ಕೆ ಬರ್ತಾವ್ರ? ಏನಾರು ಆಗುತ್ತಾ? ಯಾರನ್ನು ನೆಚ್ಕೊಂಡು ನಾವು ಲೀಡರ್ಶಿಪ್ಪಲ್ಲಿ ಹಿಂದೆ ಹೋಗ್ಬೇಕಪ್ಪ? ಅವನ ಯಾರೋ ಬರೋದು, ನಿಂತ್ಕೊಳೋದು, ಹೋಗೋದು, ಅವ್ರು ಎಷ್ಟೇ ದೊಡ್ಡವರು ಇದ್ರು ನನಗೆ ಮಾನಸಿಕವಾಗಿ ಅದು ಸಹಿಸುವಂಥ ಶಕ್ತಿ ಅಲ್ಲಪ್ಪ. ಸ್ಪಷ್ಟ. ನಾನು ಸೋಮಣ್ಣ ಅಂತ ಹೇಳ್ತಾ ಇಲ್ಲ, ಯಾರು ಬಂದರೂ. ನಾನು ಸನ್ಮಾನ್ಯ ದೇವೇಗೌಡರು ಬರೋಕ್ಕೆ ಮೊದಲು ನಾನು ಫೋನ್ ಮಾಡಿ ಹೇಳಿದ್ದೆ, ಬೇಡ ಸರ್, ಯಾಕೆ ಇದಕ್ಕೆಲ್ಲ ಕೈ ಹಾಕ್ತೀರಿ ಅಂತೇಳಿ. ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇರಲಿಲ್ಲ. ಚುನಾವಣೆ ನಿಂತ್ಕೋಬೇಕಾದಾಗ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ಅನಿವಾರ್ಯ. ಬಟ್ ನಾವು ಇಷ್ಟೆಲ್ಲ ಮಾಡಿ ಕೃಷ್ಣಪ್ಪನವ್ರು ನಿಂತ್ಕೊಂಡಾಗ ಸಪೋರ್ಟ್ ಕೊಟ್ಟಿಲ್ಲ, ಕೋದಂಡರಾಮಯ್ಯನ ನಿಂತ್ಕೊಂಡಾಗ ಸಪೋರ್ಟ್ ಮಾಡಲಿಲ್ಲ, ದೇವೇಗೌಡರು ನಿಂತ್ಕೊಂಡಾಗಲೂ ನಾವು ಜಿಲ್ಲೆ ಇಂಟ್ರೆಸ್ಟನ್ನೇ ರೈಸ್ ಮಾಡಿ, ಈಗ ನಮ್ಮ ಪಕ್ಷದಿಂದ ಬರ್ತಾರೆ, ನಮ್ಮ ಜಾತಿಯವ್ರು ಬರ್ತಾರೆ ಅಂತ ನಾನು ಮಾತಾಡಿದ್ರೆ ಯಾರು ಸಹಿಸ್ತಾರ? ಅಲ್ಲಿಗೆ ನಾನು ನೆನ್ನೆ ಮೊನ್ನೆ ವಾದ ಎಲ್ಲ ಏನಾಗುತ್ತೆ? ಅದನ್ನು ಅವರು ಅರ್ಥ ಮಾಡ್ಬೇಕ್ರಿ. ಎಲ್ಲ ಜಿಲ್ಲೆಗೂ ಹೋಗಿ ಕೈ ಹಾಕೋದು, ಎಲ್ಲ ಜಿಲ್ಲೆಲೂ ನಾನು ಆಯ್ತಪ್ಪ. ಈಗ ಚಾಮರಾಜನಗರ ಜಿಲ್ಲೆನಲ್ಲಿ ಅವ್ರನ್ನ ನಚ್ಕೊಂಡು 2 ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿದವ್ರ ಗತಿ ಏನು? ಅವರೆಲ್ಲ ಹೋಗ್ಬೇಕ್ರಿ. ಈಗ ಪಾಲಿಟಿಕ್ಸಲ್ಲಿ ಬರೀ ಚುನಾವಣೆ ಅಲ್ಲಪ್ಪ, ಅಲ್ಲಿಂದ ಮುಂದಕ್ಕೆ ನಾವು ನಂಬ್ಕೊಂಡವ್ರಿಗೆ ರಕ್ಷಣೆನೂ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನು ಯೋಚನೆ ಮಾಡ್ಬೇಕಲ್ಲ, ಯಾರನ್ನು ನೆಚ್ಕೊಂಡು ನಾವು ಓಟ್ ಹಾಕೋಣ? ಇಲ್ಲಿ ಅಲಿಯನ್ಸ್ ಆಗಿರೋದ್ರಿಂದ ಮೇಲ್ಗಡೆಯವ್ರು ಮಾಡೋ ತೀರ್ಮಾನನ ನಾನು ವಿರೋಧಿಸಲ್ಲ. ಹೊರಗಡೆಯವ್ರು ಬರಬಾರದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ.